ಜೂನ್ 12ಕ್ಕೆ ನಿರ್ಧಾರವಾಗಲಿದೆಯಾ ಜಾತಿ ಗಣತಿಯ ಭವಿಷ್ಯ ಅನ್ನೋ ಪ್ರಶ್ನೆ. ಅಂತಿಮ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಜೂನ್ 12ಕ್ಕೆ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿಎಂ. ಈ ಹಿಂದಿನ ಸಂಪುಟ ಸಭೆಗಳಲ್ಲಿ ಈ ಬಗ್ಗೆ ಚರ್ಚೆಗಳಾಗಿದೆ. ಹಿಂದೆ ಹಲವು ಕಾರಣಗಳಿಂದ ಅಂತಿಮವಾಗಿರಲಿಲ್ಲ ನಿರ್ಧಾರ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಂತಿಮ ಆಗಿರಲಿಲ್ಲ. ಚರ್ಚೆಗಳಾಗಿದೆ, ಒಬ್ರೊಬ್ರು ಒಂದೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ, ಅದೆಲ್ಲವನ್ನ ಆಲಿಸಲಾಗಿದೆ. ಆದರೆ ತಾರ್ಕಿಕವಾಗಿ ಒಂದು ನಿರ್ಧಾರ ಅನ್ನೋದು ಬೇಕಲ್ಲ, ಆ ನಿರ್ಧಾರ ಅನ್ನೋದು ಆಗಿರಲಿಲ್ಲ. ಸೊ ಈಗ ಏನು ನಡೆಯುತ್ತೋ ಆ ಸಭೆಯಲ್ಲಿ ಒಂದು ನಿರ್ಧಾರವನ್ನ ತೀರ್ಮಾನವನ್ನ ಕೈಗೊಳ್ಳಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಈಗ ಆಲ್ರೆಡಿ ಸಚಿವರುಗಳಿಂದ ವೈಯಕ್ತಿಕ ಅಭಿಪ್ರಾಯವನ್ನ ಸಿಎಂ ಕೇಳಿದ್ರು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಇದಕ್ಕೆ ಸಂಬಂಧಪಟ್ಟಂತೆ, ಅದನ್ನ ನೀವು ಮೌಖಿಕವಾಗಲ್ಲ, ನಂಗೆ ಲಿಖಿತ ರೂಪದಲ್ಲಿ ಅಭಿಪ್ರಾಯವನ್ನ ನೀಡಿ ಅಂತ ಹೇಳಿದ್ರು. ಬರೆದು ಕೊಡಿ. ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕೋ ಬೇಡವೋ, ಏನಾಗತ್ತೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಇದೆಲ್ಲವನ್ನ ಕೂಡ ಲಿಖಿತ ರೂಪದಲ್ಲಿ ನನಗೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದರು. ಕೆಲವರು ಈ ಲಿಖಿತ ಅಭಿಪ್ರಾಯವನ್ನು ನೀಡೋದಕ್ಕೂ ಕೂಡ ಮೀನಾವೇಶವನ್ನ ಎಣಿಸಿದ್ರು. ಕೊಡೋದೋ ಬೇಡವೋ, ಈಗ ಲಿಖಿತ ರೂಪದಲ್ಲಿ ಏನಾದ್ರು ಕೊಟ್ಬಿಟ್ರೆ, ನಾವು ತಗ್ಲಾಕೊಂಡ್ಬಿಟ್ರೆ, ನಮ್ಮ ನಿರ್ಧಾರಗಳು ನಿಲುವುಗಳಿಗೆ ಏನಾದರೂ ಅಡ್ಡಿ ಆಗ್ಬಿಟ್ರೆ, ನಮ್ಮ ಸಮುದಾಯದವ್ರಿಗೆ ಬೇಸರ ಆಗ್ಬಿಟ್ರೆ, ಅದು ಬೇರೆ ಥರ ಆಗ್ಬಿಟ್ರೆ ಅಂತ ಲಿಖಿತ ರೂಪದಲ್ಲಿ ಕೆಲವರು ಕೊಡೋದಕ್ಕೆ ಹಿಂದೆ ಮುಂದೆ ಎಲ್ಲ ನೋಡಿದ್ರು. ಇನ್ನು ಕೆಲವು ಸಚಿವರು ವ್ಯಕ್ತಿಗತ ಅಭಿಪ್ರಾಯದ ಬದಲು ಒಂದೇ ಪತ್ರಕ್ಕೆ ಸಹಿ ಹಾಕ್ಬಿಟ್ಟಿದ್ರು. ಅಂದರೆ ಸಾಲಿಟಾಗಿ ಒಂದು ಪತ್ರ ಬರೆಯೋದು ಸಮುದಾಯದ ವತಿಯಿಂದ. ಆ ಒಂದು ಪತ್ರಕ್ಕೆ ಎಲ್ಲ ಸಚಿವರುಗಳು ಸಹಿ ಹಾಕಿದ್ರು, ನಮ್ಮದು ಓಕೆ, ನಮಗೂ ಓಕೆ ಅಂತ. ಬಟ್ ಅದು ನನಗೆ ಆ ಥರ ಬೇಡ ಅಂತ ಸಿಎಂ ಹೇಳಿದರು. ಇನ್ನು ಮೇಲ್ಜಾತಿ ಸಚಿವರು ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ರು. ಒಂದೇ ಪತ್ರವನ್ನು ಬರೆದು ಆ ಸಮುದಾಯದ ಎಲ್ಲ ಸಚಿವರುಗಳು ಒಬ್ಬರಾದ್ಮೇಲೆ ಒಬ್ಬರು ಸೈನ್ ಹಾಕಿ ಒಂದೇ ಪತ್ರನ ಕೊಟ್ಟಿದ್ರು. ಸಿಎಂ ಹೇಳಿದ್ದು ನೀವು ಒಬ್ಬರೊಬ್ಬರೇ ಅಭಿಪ್ರಾಯವನ್ನು ತಿಳಿಸಿ ಅಂತ. ಬಟ್ ಅದಾಗಿರಲಿಲ್ಲ. ಹಾಗಾಗಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಜೂನ್ 12ಕ್ಕೆ ವಿಶೇಷ ಸಂಪುಟ ಸಭೆ ಕರೆದಿದ್ದಾರೆ. ಸೊ ಇಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಏನು ಚರ್ಚೆಗಳಾಗ್ಬೋದು, ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಈ ಸಭೆ? ನೀತಿ ರಾಜ್ಯ ಸರ್ಕಾರ ಇದುವರೆಗೆ ಮಾಡಿದಂತಹ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯ ವರದಿಯನ್ನ ಅಂತಿಮವಾಗಿ ಅದಕ್ಕೊಂದು ಸ್ವರೂಪವನ್ನ ನೀಡಿ ಅದನ್ನ ಅನುಷ್ಠಾನ ಮಾಡುವ ವಿಚಾರಕ್ಕಿದ್ದಂತಹ ಲೋಪದೋಷಗಳನ್ನು ನಿವಾರಿಸುವುದಕ್ಕೋಸ್ಕರ ವಿಶೇಷ ಸಂಪುಟ ಸಭೆಯನ್ನು ಕರೆಯುವುದಕ್ಕೆ ನಿರ್ಧಾರ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಸ್ಪಷ್ಟ ನಿಲುವನ್ನು ಹೊಂದುವುದಕ್ಕೆ ಯೋಚನೆಯನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜೂನ್ 12ರಂದು ವಿಶೇಷ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯ ಮೂಲ ಅಜೆಂಡಾವೇ ಜಾತಿ ಗಣತಿ ವಿಚಾರದಲ್ಲಿನ ಲೋಪದೋಷಗಳನ್ನ, ಗೊಂದಲವನ್ನು ನಿವಾರಿಸುವುದು. ಸೊ ಇದುವರೆಗೂ ಸುಮಾರು 5ಕ್ಕೂ ಹೆಚ್ಚು ಸಂಪುಟ ಸಭೆಗಳಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ನಡೆದಿತ್ತು. ಆಗ ಗಣತಿ ವರದಿ ಸಲ್ಲಿಕೆಯಾದ ಬಳಿಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಈ ವರದಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲೇ ಗಣತಿಯ ಅನುಷ್ಠಾನವನ್ನ ತೆಗೆದುಕೊಂಡು ಜಾತಿ ಗಣತಿಯನ್ನ ಜಾರಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಮಾಡಲಾಗಿತ್ತು. ಇದರಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಗಳಿದ್ದ ಹಿನ್ನೆಲೆಯಲ್ಲಿ, ಹಾಗೆ ಜನಸಂಖ್ಯಾ ಲೆಕ್ಕಾಚಾರದ ವಿಚಾರದಲ್ಲಿ ಆದಂತಹ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ವರದಿಯನ್ನ ಸಂಪೂರ್ಣವಾಗಿ ಸ್ವೀಕರಿಸಿಕೊಂಡ್ರೂ ಕೂಡ ಅದನ್ನ ಅನುಷ್ಠಾನದ ವಿಚಾರದಲ್ಲಿ ಸರ್ಕಾರ ಹಿಂದೇಟನ್ನು ಹಾಕಿತ್ತು. ಈ ಹಿಂದೆ ಮುಖ್ಯಮಂತ್ರಿಗಳು ಮೇಲ್ಜಾತಿ ವರ್ಗಗಳಿಂದ ಬಂದಂತಹ ವಿರೋಧದ ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿ ಸಚಿವರುಗಳಿಂದ ಅಭಿಪ್ರಾಯ ಸಂಗ್ರಹಿಸುವಂತಹ ಯೋಚನೆಯನ್ನ ಕೂಡ ಮಾಡಿದ್ರು. ಅದರ ಭಾಗವಾಗಿ ಎಲ್ಲರಿಗೂ ವೈಯಕ್ತಿಕವಾಗಿ ಲಿಖಿತ ರೂಪದಲ್ಲಿ ಅಭಿಪ್ರಾಯಗಳನ್ನ ಕೊಡುವಂತೆ ಕೇಳ್ಕೊಂಡಿದ್ರು. ಆ ವಿಚಾರದಲ್ಲೂ ಕೂಡ ಮೇಲ್ಜಾತಿಯ ಕೆಲವು ಸಚಿವರು ನಿಧಾನಗತಿಯನ್ನು ಅನುಸರಿಸಿದ್ರು. ಒಂದೇ ಪತ್ರಕ್ಕೆ ಎಲ್ಲರೂ ಸಹಿ ಹಾಕುವ ಮುಖಾಂತರ ತಮ್ಮ ವಿರೋಧವನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ರು. ಈಗ ಆ ಎಲ್ಲ ಅಡೆತಡೆಗಳನ್ನ ಮೀರಿ ಮುಂದೆ ಹೋಗೋದಕ್ಕಿರುವಂತಹ ಅವಕಾಶವನ್ನ ಪಡೆಯೋದಕ್ಕೆ ಸಿಎಂ ಹೊಸದಾದಂತಹ ಯೋಚನೆಯನ್ನ ಮಾಡಿದ್ದಾರೆ. ಅದರ ಭಾಗವಾಗಿ ವಿಶೇಷ ಸಂಪುಟ ಸಭೆಯನ್ನ ಜೂನ್ 12ಕ್ಕೆ ಕರೆದಿದ್ದು ಇಲ್ಲಿ ಈ ಬಗ್ಗೆ ವಿಸ್ತೃತ ಸಮಗ್ರ ಚರ್ಚೆ ಆಗಲಿದೆ. ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಘೋಷಣೆಯನ್ನ ಮಾಡಿದೆ. ಮುಂದಿನ ತಿಂಗಳಲ್ಲಿ ತಾನು ಕೂಡ ಜಾತಿ ಗಣತಿಯನ್ನ ಮಾಡಲಾಗುತ್ತೆ. ಹಾಗೆ ಇದರಲ್ಲಿ ಜನಸಂಖ್ಯಾ ಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳೋದ್ರಿಂದಾಗಿ ಸರ್ಕಾರ ದಶಕಗಳಿಗೂ ಹೆಚ್ಚು ಕಾಲ ಶ್ರಮ ವಹಿಸಿ ಮಾಡಿಸಿದ್ದಂತಹ ಈ ವರದಿಯನ್ನ ಈಗ ಅನುಷ್ಠಾನ ಮಾಡಲೇಬೇಕಾಗಿದೆ. ಒಂದು ವೇಳೆ ಅದನ್ನ ಮಾಡದೇ ಇದ್ದಲ್ಲಿ ಸರ್ಕಾರದ ಸ್ಯಾಂಟಿಟಿ ಕಮ್ಮಿ ಆಗುತ್ತೆ. ಅಂದ್ರೆ ತನ್ನ ತೂಕ ನಿರ್ಧಾರವನ್ನು ಮಾಡಿಕೊಳ್ಳುವ ವಿಚಾರದಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಬಹುದು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಮಾಡಿರುವ ಶ್ರಮಕ್ಕೆ ಬೆಲೆ ಕೊಡುವ ನಿಟ್ಟಿನಲ್ಲಿ, ಹಾಗೆ ತನ್ನ ಸರ್ಕಾರದ ಸಾಧನೆಯನ್ನು ಬಿಂಬಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವ ಅವಕಾಶವನ್ನ ಕೈ ಬಿಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಗಣತಿ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ವಿಶೇಷ ಸಂಪುಟ ಸಭೆಯನ್ನ ಕರೆದು ಅಲ್ಲಿ ಅದನ್ನ
ವಿಸ್ತೃತವಾಗಿ ಚರ್ಚಿಸಿ ಅನುಷ್ಠಾನ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತದೆ. ಯಾಕಂದ್ರೆ ವಿಶೇಷವಾಗಿ ಸಭೆಯನ್ನ ಕರೆದಿರೋದ್ರಿಂದಾಗಿ ಇಲ್ಲಿ ಅಂತಿಮ ಸ್ವರೂಪದ ನಿರ್ಧಾರ ಹೊರ ಬೀಳ್ತದೆ ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನಿತ್ಯ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.